ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯ ಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಉಚಿತವಾದಂತಹ ರೀತಿಯಲ್ಲಿ ಯೂಟ್ಯೂಬ್ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿ 2 ಅಂಕದ ಸಂಬಂಧಪಟ್ಟಂತೆ ಯೂನಿಟ್ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ ಈಗಾಗಲೇ ಅಂದರೆ 1 ಅಂಕ ಮುಗಿದಿದೆ. ನೆಕ್ಸ್ಟ್ ಮುಂದುವರೆದ ಭಾಗ 2 ಅಂಕ ಯೂಟ್ಯೂಬ್ ಅನ್ನು ನಾವು ನೋಡೋಣ. ಇಲ್ಲಿ ಈಗಾಗಲೇ ಅಂದರೆ 2 ಅಂಕದ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಉದಾರೀಕರಣ ಎಂದರೇನು ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಉದಾರೀಕರಣ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಉದಾರೀಕರಣ ಅಂದ್ರೆ ಏನು ಅನ್ನುವಂಥ ರೀತಿಯಲ್ಲಿ ನಾವು ಕಾಣುವಂತ ಸಂದರ್ಭದಲ್ಲಿ ಈಗಾಗಲೇ ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸಿ ಇಲ್ಲಿ ತೆರಿಗೆ ಆಗಿರ್ಬೋದು ಮತ್ತು ಸುಂಕಗಳಿಂದ ಏನಂದ್ರೆ ವಿನಾಯಿತಿಯನ್ನು ನೀಡುವಂತ ಪ್ರಕ್ರಿಯೆ ಉದಾರೀಕರಣ ಅನ್ನುವಂಥದ್ದು ಕಾಣ್ತದೆ. ಇದು ಆರ್ಥಿಕ ಇದೇನ್ ಮಾಡ್ತಪ್ಪ ಅಂದ್ರೆ ಎಕನಾಮಿಕಲ್ ಡೆವಲಪ್ ಆರ್ಥಿಕ ಅಭಿವೃದ್ಧಿಯನ್ನು ಏನ್ ಮಾಡ್ತದ ಉತ್ತೇಜನ ಮಾಡುವಂಥದ್ದು ನಾವು ಕಾಣ್ತೀವಿ. ಉತ್ತೇಜಿಸಲು ಮತ್ತು ಕೆಲವು ನಿಯಂತ್ರಣಗಳನ್ನು ತೆಗೆದು ಹಾಕುವ ಒಂದು ನೀತಿಯಾಗಿರುವಂಥದ್ದು ಕಾಣ್ತೀವಿ. ಈ ರೀತಿ ಅಂದ್ರೆ ಇಡೀ ಆರ್ಥಿಕವಾದಂಥ ನಿಬಂಧನೆಗಳು ಅಂದ್ರೆ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ವ್ಯಾಪಾರ ವಹಿವಾಟು ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಸರ್ಕಾರಗಳೇನು ಬಂದ್ರೆ ಅನೇಕ ರೀತಿಯ ರಿಸ್ಟ್ರಿಕ್ಷನ್ಸ್ ನಿಬಂಧನೆಗಳಿರ್ತವೆ. ಅದನ್ನೇನಂದ್ರೆ ತೆಗೆದುಹಾಕುವಂಥದ್ದು, ಅದನ್ನು ಮುಕ್ತಗೊಳಿಸುವಂಥದ್ದು, ತೆರಿಗೆ ಆಗಿರ್ಬೋದು, ಸುಂಕ ಆಗಿರ್ಬೋದು, ಅವೆಲ್ಲದರ ಮೂಲಕ ಏನಂದ್ರೆ ವಿನಾಯಿತಿಯನ್ನು ಮಾಡೋದು. ಈ ರೀತಿ ಮಾಡೋದ್ರಿಂದ ಇಡೀ ಜಗತ್ತಿನ ಬಂದ್ರೆ ಗ್ಲೋಬಲ್ ವಿಲೇಜ್ ತರ ಗ್ರಾಮ ಆಗುವಂಥದ್ದು, ನಾವು ವಿಶ್ವ ಗ್ರಾಮ ಆಗುವಂಥದ್ದು ನಾವು ಕಾಣ್ತೀವಿ. ಈ ರೀತಿಯಿಂದ ಎಕನಾಮಿಕಲ್ ಡೆವಲಪ್ ಆಗಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಉದಾರೀಕರಣದ ಅರ್ಥವೇನು ಅನ್ನುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಉದಾರೀಕರಣ ಎಂಬುದು ಇದು ಪ್ರಮುಖವಾಗಿ ಅಂದ್ರೆ ಆರ್ಥಿಕ ವ್ಯವಹಾರಗಳಲ್ಲಿ ಮುಕ್ತ ನೀತಿಯನ್ನು ಅನುಸರಿಸುವಂಥದ್ದು. ಆರ್ಥಿಕವಾದ ವ್ಯವಹಾರಗಳಂದ್ರೆ ಮುಕ್ತವಾದಂಥ ಫ್ರೀನೆಸ್ ಆಗಿರುವಂತ ನೀತಿಗಳಿರುವಂಥದ್ದನ್ನು ಕಾಣುತ್ತದೆ. ಈಗಾಗಲೇ ಅಂದ್ರೆ ಇದರಲ್ಲಿ ಸರ್ಕಾರದ ಕಠಿಣ ನಿರ್ಬಂಧನೆಗಳನ್ನು ಏನ್ ಮಾಡುದು ಸಡಿಲಗೊಳಿಸುವಂಥದ್ದು. ಸರ್ಕಾರದಲ್ಲಿರುವಂತ ಆಲ್ಮೋಸ್ಟ್ ಆಲ್ ರೂಲ್ಸ್ ಗಳಿಂದ ಕಠಿಣವಾಗಿರ್ತವೆ. ಅದನ್ನೇನಂದ್ರೆ ಇದು ಕಠಿಣ ಅದನ್ನ ಸಡಿಲವಾಗಿ ಮಾರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಖಾಸಗಿಯವರು ಆರ್ಥಿಕ ಕ್ಷೇತ್ರದಲ್ಲಿ ಭಾಗವಹಿಸಲು ನಿಯಮಗಳನ್ನು ರೂಪಿಸುವಂಥದ್ದು. ಅಂದ್ರೆ ಈಗಾಗಲೇ ಅಂದ್ರೆ ಸರ್ಕಾರದಲ್ಲಿರುವ ಸರ್ಕಾರಿ ತಲಾಸ ಅದರ ಜೊತೆಲಿ ಅಂದ್ರೆ ಈಗಾಗಲೇ ಖಾಸಗಿಯವರನ್ನಪ್ಪ ಅಂದ್ರೆ ಭಾಗವಹಿಸುವ ಮೂಲಕ ಅಲ್ಲಿ ಅಂದ್ರೆ ಇಲ್ಲಿ ಎಕನಾಮಿಕಲ್ ಡೆವಲಪ್ ಆಗಲಿಕ್ಕೆ ಅವಕಾಶ ಇರುವಂತದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಂದ್ರೆ ಮೂರನೇದು ಯಾವ್ದಂದ್ರೆ ಮುಕ್ತ ಮಾರುಕಟ್ಟೆ ಎಂದರೇನು ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೇವೆ. ಅಂದ್ರೆ ಓಪನ್ ಮಾರ್ಕೆಟ್. ಇಲ್ಲಿ ಅಂದ್ರೆ ಯಾವುದೇ ಹೆಚ್ಚಿನ ತೆರಿಗೆ ಮತ್ತು ಸುಂಕಗಳಿಲ್ಲದೆ ಅಂದ್ರೆ ಇಲ್ಲಿ ನೋಡ್ರಿ ಯಾವ್ದಾವ ಅಂದ್ರೆ ಹೆಚ್ಚಿನ ರೀತಿಯಾದಂತಹ ಟ್ಯಾಕ್ಸ್ ಆಗಿರ್ಬೋದು ಮತ್ತು ಇಲ್ಲಿ ಅಂದ್ರೆ ಸುಂಕಗಳಿಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಮಾರುಕಟ್ಟೆಯನ್ನು ಮುಕ್ತ ಮಾರುಕಟ್ಟೆ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 4ನೇ ಪ್ರಶ್ನೆದಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಏಕಸ್ವಾಮ್ಯ. ಇದು ಇಂಪಾರ್ಟೆಂಟ್. ವ್ಯಾಪಾರದಲ್ಲಿ ಏಕಸ್ವಾಮ್ಯ ಎಂದು ಯಾವುದನ್ನು ಕರೆಯಲಾಗಿದೆ ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ಇಲ್ಲಿ ಯಾವ್ದಪ್ಪ ಅಂದ್ರೆ ಖಾಸಗೀಕರಣದಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವೇ ಕಂಪನಿಗಳು ತಮ್ಮ ಪ್ರಾಧಾನ್ಯತೆಯನ್ನೇನಾದ್ರೆ ಹೆಚ್ಚಿಸಿಕೊಳ್ಳುತ್ತೇವೆ. ಇದನ್ನು ವ್ಯಾಪಾರದ ಏಕಸ್ವಾಮ್ಯ ಅನ್ನುವಂಥದ್ದು ನಾವು ಕಾಣುತ್ತೇವೆ. ಇಲ್ಲೇನಪ್ಪ ಅಂದ್ರೆ ಯಾವುದೇ ರೀತಿಯಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಬಂದ್ರೆ ಪ್ರತಿಯೊಂದು ಕೆಲವು ಯಾವಪ್ಪ ಅಂದ್ರೆ ಖಾಸಗಿ ಕಂಪನಿಗಳಿದ್ದಾವಲ್ಲ ಏನಪ್ಪ ಅಂದ್ರೆ ಅವು ಏನ್ ಮಾಡ್ತಾವೆ ತಮ್ಮದಾದಂತ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನು ಹೊಂದೋದ್ರ ಮೂಲಕ ತಮ್ಮದೇ ಆದಂತ ರೀತಿಯಲ್ಲಿ ಅಂದ್ರೆ ಹಣವನ್ನು ಸಂಗ್ರಹಣೆ ಮಾಡಿ ಅವು ಏನಂದ್ರೆ ಏಕಸ್ವಾಮ್ಯದ ಆದಂತ ರೀತಿಯಲ್ಲಿ ಇರುವಂತ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ 5ನೇ ಪ್ರಶ್ನೆ ನೋಡಿದಾಗ ಯಾವ ದೇಶದಲ್ಲಿ ಮತ್ತು ಯಾವಾಗ ಖಾಸಗೀಕರಣ ಪ್ರಾರಂಭವಾಯಿತು ಅನ್ನುವಂಥ ರೀತಿಯಲ್ಲಿ ಕೇಳಿರುವಂತ ಕಾಣುತ್ತವೆ. ಖಾಸಗೀಕರಣ ಬ್ರಿಟನ್ ನಲ್ಲಿ ಮತ್ತು ಏನಪ್ಪ ಅಂದ್ರೆ ಅಮೆರಿಕದಲ್ಲಿ ಆರಂಭ ಆಗಿರುವಂತದ್ದನ್ನು ನಾವು ಕಾಣುತ್ತೇವೆ. ಏನಪ್ಪ ಅಂದ್ರೆ ಇಲ್ಲಿ ಬ್ರಿಟನ್ ನಲ್ಲಿ ಮತ್ತು ಅಮೆರಿಕದಲ್ಲಿ ಆರಂಭ ಆಗಿರುವಂತದ್ದು ಇಲ್ಲಿ ಪ್ರಮುಖ ಇರ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ 6ನೇ ಪ್ರಶ್ನೆ
ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಎಂದರೇನು ಅಂದ್ರೆ ಇದೇ ನೋಡ್ರಿ, ಸಂಪತ್ತಿನ ಕೇಂದ್ರ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ತಮ್ಮದರಂತೆ ಹೆಚ್ಚಿಗೆ ಬಂಡವಾಳ ಹಾಕ್ತಾರೆ, ಹೆಚ್ಚಿನ ಅಲ್ಲೇನಂದ್ರೆ ಲಾಭವನ್ನು ಅವ್ರದ್ದು ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ಲಾಭವನ್ನು ಗಳಿಸಿಕೊಳ್ಳುವಂತದ್ದೇ ಆಗಿರುತ್ತೆ. ಈ ರೀತಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ಳೋದ್ರಿಂದ ಅವರಲ್ಲಿ ಅಂದ್ರೆ ಸಂಪತ್ತು ಏನಾಗುತ್ತದೆ, ಹೆಚ್ಚಿನ ರೀತಿಯಲ್ಲಿ ಕೇಂದ್ರೀಕರಣ ಆಗುವಂತ ಒಂದು ಯೋಚನೆ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಖಾಸಗೀಕರಣ ಸಂಪನ್ನಿಕರಣ ಅಂದ್ರೆ ಖಾಸಗಿ ವ್ಯಕ್ತಿಗಳು ತಮ್ಮ ಕಂಪನಿಗಳ ಮೂಲಕ ಗಳಿಸಿದ ಲಾಭವನ್ನು ಅಂದ್ರೆ ಪ್ರಾಫಿಟ್ ಅನ್ನು ಲಾಭವನ್ನು ತಮ್ಮಲ್ಲಿ ಕೇಂದ್ರೀಕರಿಸುವಂಥದ್ದು, ಕೇಂದ್ರೀಕರಿಸಿಕೊಳ್ಳುವುದು ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಆಗಿದೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ಹೆಚ್ಚೆಚ್ಚು ಲಾಭವನ್ನು ಪದರ ತಾವೇನ್ ಮಾಡ್ತಾರೆ ತಮ್ಮಲ್ಲಿ ಇಟ್ಟುಕೊಂಡು ಮತ್ತೇನಾದ್ರೆ ಇಂಪ್ರೂವ್ಮೆಂಟ್ ಆಗುವಂತ ಒಂದು ವ್ಯವಸ್ಥೆಯನ್ನು ನಾನು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಜಾಗತೀಕರಣ ಅಂದ್ರೆ ಏನು ಅನ್ನುವಂತ ರೀತಿಯಲ್ಲಿ ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಜಾಗತೀಕರಣ ಅಂತಂದ್ರೆ ಇಲ್ಲಿ ಗ್ಲೋಬಲೈಸೇಷನ್ ಅಂತ ಹೇಳಿ ಇಲ್ಲಿ ಏನಂದ್ರೆ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಏನ ಮಾಡೋದು ಒಂದುಗೂಡಿಸುವಂತ ಪ್ರಕ್ರಿಯೆ ಜಾಗತೀಕರಣ ಅನ್ನುವಂಥದ್ದು ಕಾಣ್ತೀವಿ. ಇದು ರಾಷ್ಟ್ರಗಳ ನಡುವೆ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಯನ್ನು ಏನಂದ್ರೆ ಹೆಚ್ಚಿಸುವಂತ ಒಂದು ಅವಕಾಶ ಇರುವಂತದ್ದು ನಾವು ಜಾಗತೀಕರಣದಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೇನಪ್ಪ ಅಂದ್ರೆ ಕ್ವಶನ್ ಕೇಳಿರುವಂತದ್ದು ನಾವು ಕಾಣ್ತೇವೆ. ಯಾವ್ದಪ್ಪ ಅಂದ್ರೆ ಪ್ರತಿಭಾ ಪಲಾಯನ ಎಂದರೇನು ಅನ್ನುವಂಥದ್ರಲ್ಲಿ ಕಾಣ್ತೇವೆ. ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಹೆಚ್ಚಿನ ರೀತಿಯಲ್ಲಿ ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಅವ್ರಿಗೆ ತಕ್ಕಂತೆ ಏನಪ್ಪ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ನೌಕರಿ ಕೊಡಲ್ಲ, ಸರಿಯಾದ ರೀತಿಯಲ್ಲಿ ಅಂದ್ರೆ ಅವರಿಗೆ ಸೌಲಭ್ಯ ಕೊಡಲ್ಲ, ಸರಿಯಾದ ರೀತಿಯಲ್ಲಿ ಅವರಿಗೆ ಗೌರವ ಕೊಡಲ್ಲ. ಈ ರೀತಿಯಿಂದ ಅಂದ್ರೆ ನಮ್ಮ ದೇಶದಲ್ಲಿರುವಂತ ವಿಜ್ಞಾನಿಗಳಾಗಿರ್ಬೋದು, ಟೆಕ್ನಾಲಜಿ ಇರುವಂತ ತಂತ್ರಜ್ಞಾನಗಳು ಅವ್ರು ಏನಪ್ಪ ಅಂದ್ರೆ ಅಮೆರಿಕಕ್ಕಾಗಿ, ರಷ್ಯಕ್ಕಾಗಿ ಮತ್ತು ರಷ್ಯಾ ಮತ್ತು ಜಪಾನ್ ಆಗಿರ್ಬೋದು ಬೇರೆ ಬೇರೆ ದೇಶಗಳೇನಪ್ಪ ಅಂದ್ರೆ ಅವ್ರೇನಂದ್ರೆ ಹೋಗಿ ಅಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು ಕಾಣುತ್ತೇವೆ. ನಮ್ಮಲ್ಲಿರುವಂತಹ ಬುದ್ಧಿವಂತರ ಪಲಾಯನ ಆಗುವಂತ ಒಂದು ವ್ಯವಸ್ಥೆಯನ್ನು ನಾವು ಪ್ರತಿಭಾವಂತ ಪಲಾಯನ ಅನ್ನುವಂಥದ್ದು ಕಾಣುತ್ತೇವೆ. ಯಾವ ರೀತಿ ಅಂದ್ರೆ ಒಂದು ರಾಷ್ಟ್ರದಲ್ಲಿರುವ ಬುದ್ಧಿವಂತರಾಗಿರ್ಬೋದು, ಶಿಕ್ಷಣ ಪಡೆದ ಯುವಕರು ಹೆಚ್ಚಿನ ಹಣಕ್ಕಾಗಿ, ಸೌಲಭ್ಯಕ್ಕಾಗಿ ಹಾಗೂ ಗೌರವ ಮತ್ತು ಪ್ರತಿಷ್ಠೆಗಾಗಿ ಇತರ ದೇಶಗಳಿಗೆ ಹೋಗಿ ದುಡಿಯುವುದನ್ನು ನಾವು ಪ್ರತಿಭಾ ಪಲಾಯನ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗುತ್ತದ. ನೆಕ್ಸ್ಟ್ ನೋಡ್ರಿ ಯಾವ್ದಪ್ಪ ಅಂದ್ರೆ 9ನೇ ಪ್ರಶ್ನೆ ನೋಡಿದಾಗ ಪ್ರಪಂಚದ ಇಬ್ಬರು ಅಧಿಕಾರಯುತ ಆಡಳಿತಗಾರರನ್ನು ಹೆಸರಿಸಿ ಅನ್ನುವಂಥ ರೀತಿಯಲ್ಲಿ ಕಾಣ್ತಾರೆ. ಇಲ್ಲಿ ಅಧಿಕಾರಯುತ ಆಡಳಿತಗಾರ ಅಂದ್ರೆ ಇಬ್ಬರು, ಇಲ್ಲಿ ಪ್ರಮುಖ ಇರುವಂತ ಆಡಳಿತಗಾರರು ಅಂತ ಅನ್ನುವಂಥದ್ದು ನಾವಿಲ್ಲಿ ಕಾಣಲಾಗ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಇಲ್ಲಿ ಇಮೇಜ್ ಅಲ್ಲಿರುವಂತ ಒಬ್ಬರು ಕರ್ನಲ್ ಗಡಾಫಿ ಮತ್ತು ಕಮಲ್ ಪಾಷಾ ಅನ್ನೋ ತರ ಇವರು ಇಲ್ಲಿ ಪ್ರಮುಖ ಆಗಿರುವಂತದ್ದು ಅಂತ ಕಾಣ್ತು ಪ್ರಪಂಚದಲ್ಲಿ. ನೆಕ್ಸ್ಟ್ ಯಾವ್ದಂದ್ರೆ 10ನೇ ಪ್ರಶ್ನೆ ನೋಡಿದಂತ ಸಂದರ್ಭ ಅಫ್ಘಾನಿಸ್ತಾನದ ಯಾವುದಾದ್ರೂ 2 ಭಯೋತ್ಪಾದಕ ಗುಂಪುಗಳನ್ನು ಹೆಸರಿಸಿ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಭಯೋತ್ಪಾದಕ ಗುಂಪುಗಳು ಇಲ್ಲಿ ಪ್ರಮುಖವಾಗಿ ಭಯೋತ್ಪಾದಕ ಗುಂಪುಗಳು ಯಾವುವು ಅನ್ನುವಂಥ ರೀತಿಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಒಂದೇನಪ್ಪ ಅಂದ್ರೆ ಅಲ್ ಖೈದಾ, ಇನ್ನೊಂದೇನಪ್ಪ ಅಂದ್ರೆ ತಾಲಿಬಾನ್. ಇವು ಪ್ರಮುಖವಾಗಿರುವಂತದ್ದು ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ನೆಕ್ಸ್ಟ್ 11ನೇ ಪ್ರಶ್ನೆ ಈಜಿಪ್ಟಿನ ಯಾವುದಾದ್ರೂ 2 ರಾಜಕೀಯ ನಾಯಕರನ್ನು ಹೆಸರಿಸಿ ಅನ್ನುವಂಥದ್ದು. ಯಾವುದು ಈಜಿಪ್ಟಿನ 2 ರಾಜಕೀಯ ನಾಯಕರೇನಪ್ಪ ಅಂದ್ರೆ ಯಾರು ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಯಾರಪ್ಪ ಅಂದ್ರೆ ಮೊಹಮ್ಮದ್ ಮುರ್ಸಿ ಒಬ್ಬರು ಬರ್ತಾರೆ. ನೆಕ್ಸ್ಟ್ ಇನ್ನೊಬ್ಬರ ಯಾರಪ್ಪ ಅಂದ್ರೆ ಅಬ್ದುಲ್ ಮತ್ತು ಅಲ್ ಸಿಸಿ ಅಂತ ಅನ್ನುವಂಥದ್ದು ಇಲ್ಲಿ ಪ್ರಮುಖ ಆಗಿರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಿರಿಯಾದ ಯಾವ್ದಾದ್ರು 2 ಜನಾಂಗೀಯ ಸಿರಿಯಾದಲ್ಲಿರುವಂತ ಯಾವುದಾದರೂ 2 ಜನಾಂಗೀಯ ಗುಂಪುಗಳನ್ನು ತಿಳಿಸಿ ಅನ್ನುವಂಥ ರೀತಿಯಲ್ಲಿ ಕಾಣುತ್ತೀವಿ. ಒಂದೇದು ಏನಪ್ಪ ಅಂದ್ರೆ ಅರಬ್ ಖರ್ಡ್ಸ್ ಅಂತ ಬರ್ತದೆ, ಇನ್ನೊಂದು ಇದು ಯಾವ್ದಂದ್ರೆ ಅರಮೇನಿಯನ್ಸ್ ಅಂತೇಳಿ ಬರುವಂತದ್ದು ಇಲ್ಲಿ ನಾವು ಕಾಣಲಾಗ್ತದ. 13ನೇ ಪ್ರಶ್ನೆ ಯಾವುದು? 13ನೇ ಪ್ರಶ್ನೆ ನೋಡಿದಾಗ ಸಿರಿಯಾ ದೇಶದ ರಾಜಕೀಯ ಪಕ್ಷ ಮತ್ತು ಅದರ ನಾಯಕರನ್ನು ಹೆಸರಿಸಿ ಅನ್ನುವಂಥ ರೀತಿಯಲ್ಲಿ ಕೇಳಲಾಗ್ತದೆ. ಇದರಲ್ಲಿ ಏನಪ್ಪ ಅಂದ್ರೆ ಒಂದೇದೇನಪ್ಪ ಅಂದ್ರೆ ರಾಜಕೀಯ ಪಕ್ಷ ಅಂದ್ರೆ ಬಾತ್ ಪಕ್ಷ ಅಂತ ಬರ್ತದೆ.
ಯಾವ್ದು ಸಿರಿಯ ದೇಶದ ಪಕ್ಷ ಯಾವ್ದಂದ್ರೆ ಬಾತ್ ಪಕ್ಷ ಬರ್ತದ. ಅಲ್ಲಿರುವಂತ ನಾಯಕ ಯಾರು ಅನ್ನುವಂತ ರೀತಿಯಲ್ಲಿ ಕೇಳಿದಾಗ ಬಸರ್ ಅಲ್ ಅಸಾದ್ ಅನ್ನುವಂತ ವ್ಯಕ್ತಿ ಕಾಣ್ತದೆ ಇಲ್ಲಿರುವಂತ ನಾಯಕ. ರೈಟ್. 14ನೇ ಪ್ರಶ್ನೆ, ಸಿರಿಯಾದಲ್ಲಿನ ಪ್ರಜಾಸತ್ತಾತ್ಮಕ ಚಳವಳಿಯ ಯಾವುದಾದರೂ 2 ಉದ್ದೇಶಗಳನ್ನು ತಿಳಿಸಿ ಅಂತ. ಅಂದ್ರೆ ಸಿರಿಯಾ ದೇಶದಲ್ಲಿರುವಂತಹ ಪ್ರಜಾಸತ್ತಾತ್ಮಕ ಚಳವಳಿಯಿರುವಂತ ಎಷ್ಟಾದ್ರೆ 2 ಉದ್ದೇಶಗಳು. ಈ 2 ಉದ್ದೇಶಗಳು ಯಾವುವು ಅಂದರೆ ಮಿಲಿಟರಿ ಆಳ್ವಿಕೆಯನ್ನು ರದ್ದುಪಡಿಸುವಂತದ್ದು. ಯಾವುದು ಮಿಲಿಟರಿ ಇದಲ್ಲ, ಈ ಮಿಲಿಟರಿ ಆಳ್ವಿಕೆ ಅಂತಂದ್ರೆ ರದ್ದುಪಡಿಸುವಂತದ್ದು ಮತ್ತು ಮುಕ್ತ ಚುನಾವಣೆಗೆ ಅವಕಾಶ ಇರುವಂತದ್ದು. ಅಂದ್ರೆ ಇಲ್ಲಿ ಚುನಾವಣೆ ಅಂತಂದ್ರೆ ಯಾರಾದ್ರೂ ಸ್ಪರ್ಧಿಸಬಹುದು, ಸಾಮಾನ್ಯ ಜನರ ಸ್ಪರ್ಧಿಸಲಿಕ್ಕೆ ಅವಕಾಶ ಇರಬೇಕು ಅನ್ನುವಂಥದ್ದು ರೀತಿಯಲ್ಲಿ ನಾವಿಲ್ಲಿ ಕಾಣಲಾಗ್ತದ. ನೆಕ್ಸ್ಟ್ ಇಲ್ಲಿ ಯಾವಪ್ಪ ಅಂದ್ರೆ ಕೊನೆಯದಾಗಿ ಏನಪ್ಪ ಅಂದ್ರೆ 15ನೇ ಪ್ರಶ್ನೆ ನೋಡಿದಾಗ ಯಾವ್ದಂತಂದ್ರೆ ಸಿರಿಯಾದ ಪ್ರಸ್ತುತ ಅಧ್ಯಕ್ಷರನ್ನು ತಿಳಿಸಿ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಸಿರಿಯಾದ ಪ್ರಸ್ತುತ ಅಧ್ಯಕ್ಷರಂದ್ರೆ ಅಹಮದ್ ಅಲ್ ಶಾರಾ ಅನ್ನುವಂಥ ರೀತಿಯಲ್ಲಿ ವ್ಯಕ್ತಿಗಳಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಟೋಟಲ್ 1 ರಿಂದ 7 ಅಧ್ಯಾಯಗಳು ಏನಪ್ಪ ಅಂದ್ರೆ 1 ಅಂಕ 2 ಅಂಕದ ಬಗ್ಗೆ ಅನ್ನೋದ್ರೆ ಹೇಳಿದ್ವಿ. ಇನ್ನು ನೆಕ್ಸ್ಟ್ 8 ಮತ್ತು 9 1 ಅಂಕ ಮತ್ತು 2 ಅಂಕದ ಆದ್ರೆ ಏನಪ್ಪ ಅಂದ್ರೆ ಟೋಟಲ್ ದ್ವಿತೀಯ PUC 9 ಅಧ್ಯಾಯಗಳೇನಪ್ಪ ಅಂದ್ರೆ ಕ್ಲೋಸ್ ಆಗುವಂತದ್ದು ಕಾಣ್ತೀವಿ. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಅಂದ್ರೆ 8ನೇ ಅಧ್ಯಾಯದ ಬಗ್ಗೆ ಅನ್ನೋದ್ರೆ 1 ಅಂಕ ಮತ್ತು 2 ಅಂಕದ ಬಗ್ಗೆ ಮುಂದಿನ ಯೂಟ್ಯೂಬ್ ದಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.